ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಹೌ ಆರ್ ಯು ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ? ಹಾಂ ಬಂದೆಮ್ಮ. ನಮ್ಮ ರಚನಾ ಬಂದ್ಲು ಫ್ರೆಂಡ್ಸ್. ಬಂದಿ ಅಮ್ಮ? ಹಾಂ, ಇರು. ಓ, ಬಾ. ಅರೆ ಏನದು ಕುತ್ತಿಗೆಯಲ್ಲಿ ಏನಿದು? ನೋಡಿದ್ದು ಏನಂತ? ಏನು ಸ್ಪೆಲ್ ಬಿ ಕಾಂಪಿಟೇಷನ್ ಸೇರ್ಸಿದ್ದಲ್ವಾ, ಆನ್ಲೈನ್ ಕ್ಲಾಸ್ ಆಗಿತ್ತಲ್ವಾ, ಅದು ನೀನು ಹೇಳಿದಲ್ವಾ? ಹೌದು, ನಾನು ಓದಿರ್ಲಿಲ್ಲ. ಲೆವೆಲ್ ಕಾಂಪಿಟೇಷನ್ ನಾನು ಓದಿರ್ಲಿಲ್ಲ ಅಲ್ವಾ. ಆಮೇಲೆ ಬೈದ ನಂಗೆ ಏನೋ ಓದಿಲ್ಲ, ನಿನ್ ಬಿಡು ಚೆನ್ನಾಗ್ ಬರಲ್ಲ ಅಂತ. ಇಡೀ ಸ್ಕೂಲಲ್ಲಿ ಅಂದ್ರೆ ತುಂಬಾ ಸ್ಕೂಲ್ ಬಂದಿತ್ತು ಅದನ್ನ. ಇಡೀ ಸ್ಕೂಲಲ್ಲಿ ನಂಗೆ ಒಳಗಡೆ ಬಾ. 41st ರ್ಯಾಂಕ್ ನಂಗೆ. 40 ಅಲ್ಲ, 41 ರ್ಯಾಂಕ್. 41 ಅದು ನಮ್ಮ ಇಡೀ ಸ್ಕೂಲಲ್ಲಿ ಹೈಯೆಸ್ಟ್. ಹೌದಾ? ನಮ್ಮ ಇಡೀ ಸ್ಕೂಲಲ್ಲಿ ನಂಗೆ ಹೈಯೆಸ್ಟ್. ಕಾಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಕಾಂಗ್ರ್ಯಾಚುಲೇಷನ್ಸ್. ಗುಡ್. ಮತ್ತೆ ಬಾ ಒಳಗಡೆ ಬಾ. ಜಯಶ್ರೀ ಮ್ಯಾಮ್ ನಂಗೆ ಕರೆದು ಬಿಟ್ಟು ಅದು ಇದು ಕೊಟ್ಟಿದ್ರು. ಏನು? ಅವ್ರು ಸರ್ಟಿಫಿಕೇಟ್ ಕೊಟ್ಟಿದ್ರು ಎಲ್ಲರ ಮುಂದೆ. ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದು ನನ್ನ ಹತ್ರ. ಆಮೇಲೆ ಕ್ಯಾನ್ ಯು ಸ್ಪೀಕ್ 2 words ಅಂತ. ಆಮೇಲೆ ನಾನು ಎಲ್ಲ ಎಸ್ ಮ್ಯಾಮ್ ಅಂತ. ಆಮೇಲೆ ಮಾತಾಡ್ತೀಯ ಸ್ಟೇಜ್ ಅಲ್ಲಿ? ವೆರಿ ಗುಡ್. ಕಾಂಗ್ರ್ಯಾಚುಲೇಷನ್ಸ್. ಅವರು ಯಾರು ಕಂಡಕ್ಟ್ ಮಾಡಿದ್ರಲ್ವಾ, ಅವ್ರು ಬಂದ್ಬಿಟ್ಟು ನಂಗೆ ಮುದ್ದು ಮಾಡಿ ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ಅದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಹೌದಾ? ಗೋಲ್ಡ್ ಮೆಡಲ್ ಅಲ್ಲ, ಅದು ಬ್ರಾನ್ಸ್. ಅದು ಓಕೆ. ಅದು ಹೌದು, ಬಟ್ ಇದು ಫಸ್ಟ್ ಅಂದ್ರೆ ಗೋಲ್ಡ್ ಅಂದ್ರೆ ಫಸ್ಟ್. ಆಮೇಲೆ ಮೆಡಲ್ ಸಿಕ್ಕಿದೆ. ಸ್ಕೂಲಲ್ಲಿ ಹೈಯೆಸ್ಟ್ ನಂಗೆ. ಹೌದಾ? ಇಡೀ ಸ್ಕೂಲಲ್ಲಿ ಎಕ್ಸ್ಟ್ರಾ ಸ್ಕೂಲ್ ಅದೆಲ್ಲ ಅದು ನಮ್ಗೆ. ನಾನು ದೊಡ್ಡ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಇಟ್ಕೊಂಡ್ರೆ ನಂಗೆ ಕಾಲೇಜಿಗೆ ಸ್ಕಾಲರ್ಶಿಪ್ ಸಿಗತ್ತಂತೆ. ಇದು ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಓಕೆ, ನೋಡೋಣ. ಹೌದಾ? ಆಮೇಲೆ ನಮ್ ಕ್ಲಾಸಿಗೆಲ್ಲ ಮಕ್ಕಳು ರಚನಾ ಏನು ಎಷ್ಟು ಚೆನ್ನಾಗಿ ಮಾಡಿದ್ಯಾ, ನೀನು ಕಾಂಗ್ರ್ಯಾಚುಲೇಷನ್ಸ್ ಅಂತ ಅಂದ್ಬಿಟ್ಟು ಎಲ್ಲಾರು ನಂಗ ಮೆಡಲ್ ಸಿಕ್ಕ ತಕ್ಷಣ ನಾವು ಒಂದು ಹುಡುಗಿ ನಮ್ಮ ಪ್ರಣತಿ ಅಂತ, ಹೌದು ನಮ್ ಕ್ಲಾಸ್ಮೇಟ್ ಅವಳು ಬಂದ್ಬಿಟ್ಟು ನಂಗೆ ಮೆಡಲ್ ಆಗ್ಬಿಟ್ಲು. ಮ್ಯಾಮ್ ಅವ್ರ ಫೋನಿಂದ ನಂಗೆ ಫೋಟೋ ತೆಗೆಸ್ಕೊಂಡ್ರು. ಹೌದಾ? ಓಕೆ. ಗುಡ್. ಖುಷಿ ಆಯ್ತು ನನಗೆ. ನಂಗೆ ನೋಡಿದ ತಕ್ಷಣ, ನಾನು ನೆನ್ನೆ ಮೊನ್ನೆ ಆಬ್ಸೆಂಟ್ ಆಗಿದ್ದೆ ಅಲ್ವಾ, ನಂಗೆ ನೋಡಿದ ತಕ್ಷಣ ಮ್ಯಾಮ್ ಹೇಳ್ತಾರೆ ರಚನಾ ಟೇಕ್ ಅಂತ. ಯಾಕಂದ್ರೆ ನಮ್ ಕ್ಲಾಸ್ ಅಲ್ಲಿ ರಚನಾ ಒಬ್ಬಿದ್ದಾಳೆ, ರಚಿತಾ ಅಂತ ಒಬ್ಬಿದ್ದಾಳೆ. ರಚನಾ ನೀನು? ರಚಿತಾ ಬೇರೆಯವಳು. ಮ್ಯಾಮ್ ನಂಗೆ ರಚಿತಾ ಅಂತ ಕರೀತಾರೆ. ಅದು ಕರೀತಾರಲ್ಲ, ನಾನು ರಚಿತಾ ಅಂತ ಅಂದ್ರೆ ಅವರು ನಾನು ರೆಸ್ಪಾನ್ಸ್ ಮಾಡಿಲ್ಲ. ಇನ್ನೊಬ್ಳು ಹುಡುಗಿ ಆಬ್ಸೆಂಟ್ ಆಗಿದ್ಲು. ಸಾರಿ ನಾಟ್ ರಚಿತಾ ರಚನಾ ಅಂತ ಅಂದ ತಕ್ಷಣ ಮ್ಯಾಮ್ ನಾಟ್ ರಚಿತಾನಾ? ರಚಿತಾ ರಚನಾ ಅಂತ ಇರುವಾಗ ನಾನು ಎಸ್ ಮ್ಯಾಮ್ ಅಂತ ಅಂದ ತಕ್ಷಣ ನಂಗೆ ಯಾರು ಸಿಕ್ಕಿಲ್ಲ ಮೆಡಲ್ ಎಲ್ಲ. ನಂಗೆ ಕನಸು ಸರ್ಪ್ರೈಸ್ ಆಗ್ಬಿಡ್ತು. ಅದಕ್ಕೆ ನಾನು ಸ್ವಲ್ಪ ಡೌಟ್ ಅಲ್ಲೇ ಹೋದ ತಕ್ಷಣ ಹೋದೆ ಹೋದ ತಕ್ಷಣ ಅದು ಮೆಡಲ್ ಕೊಟ್ಟು ನಂಗೆ. ಹೌದಾ? ಖುಷಿ ಆಯ್ತು ನನಗೂ ಖುಷಿ ಆಯ್ತು. ಹೀಗೇನೆ ಮೆಡಲ್ ತಗೋಬೇಕು, ಚೆನ್ನಾಗಿ ಓದ್ಬೇಕು. ನೋಡ್ದಿಯಾ? ಖುಷಿನಾ? ನಾನ್ ನೋಡ್ದಲ್ಲ, ನೀವ್ ನೋಡಿ. ಏನಂತ? ನೀನೇ ಹೇಳಿದ್ದು ಇದು ಏನು ಉಪಯೋಗ ಇಲ್ಲ, ನೀನ್ ಓದೇ ಇಲ್ಲ ಅಂತ. ಹೌದು, ದುಡ್ಡು ಹಾಕ್ಬಿಟ್ಟು ಓದಿಲ್ಲ ಅಂದ್ರೆ ಅಮ್ಮಂಗ್ ಬೇಜಾರಾಗಲ್ವಾ? ನೋಡಿ ಮತ್ತೆ ಹೇಗೆ ಬಂತದು ಓದಿಲ್ದೆ ಇದ್ರೆ? ನಿಂಗೆ ಗೊತ್ತು, ನಾನು ಆನ್ಲೈನ್ ಕ್ಲಾಸ್ ಮಾಡುವಾಗ ನಾನೆಲ್ಲ ರಾಂಗ್ ಸ್ಪೆಲ್ಲಿಂಗ್ ಹೇಳಿದೆ. ಅದ್ರಲ್ಲಿ ಆಕ್ಚುಲಿ ನಾನು ಪಜಲ್ ಕರೆಕ್ಟ್ ಆಗಿ ಬಂದೆ, ವಕಾದರೆಲ್ಲ ರಾಂಗ್ ಬಂದಂತೆ. ಹಾಗಲ್ಲ ಅದು. ಹಾಗೆಲ್ಲ ಆದ್ರೆ ಗೋಲ್ಡ್ ಮೆಡಲ್ ಈ ತರ ಕೊಡಲ್ಲ. ಹೇಳಿದ್ಯಾ ಕರೆಕ್ಟ್ ಆಗಿ, ನಿನ್ಗೆ ಹಾಗೆ ಅನ್ಸತ್ತೆ ಅದು. ಓಕೆನಾ? ನೋಡಿ ಫ್ರೆಂಡ್ಸ್, ನಮ್ಮ ರಚನೆಗೆ ಫಸ್ಟ್ ಟೈಮಾ? ಓಕೆ. ಕೊಡುವಾಗ ಕೈ ಶೇಕ್ ಆಗ್ತಿತ್ತು ನಿನ್ಗ? ಏನಕ್ಕೆ? ಖುಷಿ ಆಯ್ತಾ? ಗುಡ್. ಕಾಂಗ್ರ್ಯಾಚುಲೇಷನ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಮ್ಮ ರಚನೆಗೆ ಸರ್ಟಿಫಿಕೇಟ್ ಆಫ್ ರ್ಯಾಂಕ್ ವಿನ್ಸ್ ಇಂಟರ್ನ್ಯಾಷನಲ್ ಸ್ಪೆಲ್ ಬಿ ಕಾಂಪಿಟೇಷನ್ ನೋಡಿ ಈ ರೀತಿ ಬಂದಿದೆ. ಕರ್ನಾಟಕ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಆಫ್ ವಿನ್ಸ್ ಇಂಟರ್ನ್ಯಾಷನಲ್ ಸ್ಪೆಲ್ ಬಿ. ಕಾಂಗ್ರ್ಯಾಚುಲೇಷನ್ಸ್ ರಚನಾ. ಇದೇ ರೀತಿ ಯಾವುದಕ್ಕೂ ದುಡ್ಡು ಹಾಕಿದ್ರು ಚೆನ್ನಾಗಿ ಈ ಥರ ಸರ್ಟಿಫಿಕೇಟ್ ಬರೋ ಥರ ಓದಬೇಕು. ಅರ್ಥ ಆಯ್ತಾ?